ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಗ್ರ್ಯಾಂಡ್ ವಿಟಾರ ಗಾಡಿಯಲ್ಲಿ ಏನು ಡೀಟೇಲ್ಸ್ ಅಂತಂದರೆ ಟ್ಯಾಂಕ್ಲೆಸ್ ಅಂತಲೇ ಹೇಳ್ಬೋದು. ನಿಮ್ಮ ಟ್ಯಾಂಕ್ ಕಾಣೋದೇ ಇಲ್ಲ ಎಲ್ಲಿದೆ ಅಂತ, ಆ ಥರ ಫಿಟ್ ಮಾಡಿಕೊಟ್ಟಿದ್ದೀವಿ. ಫಿಟ್ಟಿಂಗ್ ಕೂಡ ನಿಮ್ಗೆ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾಯಿರಿ. ನಮ್ಮದು ಸದ್ಯಕ್ಕೆ ಮಹದೇವಪುರ ಮತ್ತು ನಾಗರಬಾವಿಯಲ್ಲಿದೆ ಸರ್ವಿಸು. ಅತಿ ಶೀಘ್ರದಲ್ಲಿ ಏರ್ಪೋರ್ಟ್ ಹಿಂದೆಗಡೆ ಸ್ಟಾರ್ಟ್ ಆಗುತ್ತೆ, ಅಲ್ಲೂ ಕೂಡ ನೀವು ಸರ್ವಿಸ್ ತೊಗೋಬೋದು. ಎಲ್ಲಿ ಬೇಕಾದ್ರೆ ಫಿಟ್ ಮಾಡಿಸಿ ಎಲ್ಲಿ ಬೇಕಾದ್ರೆ ಸರ್ವಿಸ್ ತೊಗೋಬೋದು. ನಮ್ಮಲ್ಲಿ ಫ್ಯೂಚರ್ಲು ಬೇರೆ ಬೇರೆ ಬ್ರಾಂಚಸ್ ಬರ್ತಾಯಿದೆ, ಎಲ್ಲ ಕಡೆ ಸರ್ವಿಸ್ ತೊಗೋಬೋದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಯಾವುದೇ ಪೆಟ್ರೋಲ್ ಗಾಡಿ ಇರಲಿ, ನಿಮ್ಮ ಗಾಡಿಗೂ CNG ಬೇಕಾ, ನಾನು ಇಲ್ಲಿ ತೋರಿಸ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ, ಬನ್ನಿ ಫಿಟ್ ಮಾಡಿಸಿ. ಚಿಕ್ಕ ಟ್ಯಾಂಕ್ ಇದೆಯಾ, ದೊಡ್ಡ ಟ್ಯಾಂಕ್ ಹಾಕ್ಬೇಕಾ, ಅಪ್ಗ್ರೇಡ್ ಹಾಕ್ಬೇಕಾ, ಸರ್ವಿಸ್ ಮಾಡ್ಬೇಕಾ, ಏನೇ ಮಾಹಿತಿ ಬೇಕಾದ್ರೂ CNG ಬಗ್ಗೆ ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯ ತಿಳಿಸ್ತಾ ಇದ್ದೀನಿ. ಫಿಟ್ಟಿಂಗ್ ಆ್ಯಸ್ ಇಟ್ ಈಸ್ ಎಲ್ಲ ಗಾಡಿಲೂ ಸೇಮ್ ಒಂದೇ ಥರ ಇರುತ್ತೆ, ಬೇರೆ ಏನು ಡಿಫ್ರೆನ್ಸ್ ಇರೋಲ್ಲ. ಇದರಲ್ಲಿ ಟ್ಯಾಂಕ್ ವೆರಿ ಡಿಫ್ರೆಂಟಾಗಿ ಫಿಟ್ ಮಾಡಿದ್ದೀವಿ, ಅದನ್ನು ಹೆಂಗೆ ಅಂತ ಕೂಡ ನಾನು ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ನೀವು ಇಲ್ಲಿ ನೋಡ್ಬೋದು. ಈ ಗಾಡಿಯಲ್ಲಂತೂ ತುಂಬ ಸ್ಪೇಸಸ್ ಇದೆ, ಆರಾಮಾಗಿ ನೀವು ಮೆಕ್ಯಾನಿಕ್ ಕೆಲಸ ಎಲ್ಲ ಕೆಲಸ ಮಾಡ್ಕೋಬೋದು. ನಾವು ಅಷ್ಟೇ ಜಾಸ್ತಿ ಎಕ್ವಿಪ್ಮೆಂಟ್ಸಲ್ಲಿ ಏನು ಆ್ಯಡ್ ಮಾಡಲ್ಲ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಕಂಪನಿಯಿಂದ ಬಂದಿರೋದು ಏನಿರುತ್ತೆ ಒರಿಜಿನಾಲಿಟಿ ಹಂಗೆ ಇರುತ್ತೆ. ನಾವು CNGನೇ ಆ್ಯಡ್ ಆನ್ ಮಾಡೋದು, ನಾಳೆ ದಿನ ಬಿಚ್ಚಾಕಿದ್ರೂ ಕಂಪ್ನಿಯಿಂದ ಏನೇನು ಬಂದಿರುತ್ತೆ ಅದೆಲ್ಲ ಹಂಗೆ ಇರುತ್ತೆ ಅಂತ ಹೇಳ್ತಾ ಇದೇ ವಿಡಿಯೋದಲ್ಲಿ ಕೂಡ ಮತ್ತೆ ನೆನಪು ಮಾಡ್ತಾಯಿದ್ದೀನಿ ನಿಮಗೆ. ನಾವು ಹಾಕಿರೋ ಎಕ್ವಿಪ್ಮೆಂಟ್ಸು ನೋಡಿ, ಇದೊಂದು ECM, ಅದೊಂದು ಇಂಜೆಕ್ಟರು, ಆಮೇಲೆ ರೆಡ್ಯೂಸರು, ಇದಿಷ್ಟೇ ಆ್ಯಡ್ ಮಾಡಿರೋದು, ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಇಲ್ಲಿ. ಹಂಗಾಗಿ ನೀವು ಅಷ್ಟೇ CNG ಬೇಕಂದರೆ ಬನ್ನಿ ಮಧು ಯೂನಿವರ್ಸಲ್ ಆಟೋ ಗ್ಯಾಸ್ ಕಾಂಟ್ಯಾಕ್ಟ್ ಮಾಡಿ CNG ಫಿಟ್ ಮಾಡಿಸ್ಕೊಳ್ಳಿ. ನಿಮ್ಮದು ಪೆಟ್ರೋಲ್ ಖರ್ಚಲ್ಲಿ ಅರ್ಧಕ್ಕಿಂತ ಜಾಸ್ತಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ಓಕೆನಾ. ಸೊ ಇದೆಲ್ಲ ಆರಾಮಾಗಿ ಮಾಡಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಥರ ಸ್ಪೇಸ್ ಇರುತ್ತೆ, ಆರಾಮಾಗಿ ನಿಮಗೆ ನೋಡ್ಬೋದು ಇಲ್ಲಿ, ಓಕೆನಾ. ಈ ಥರ ಬರುತ್ತೆ. ನಿಮ್ಮದು ಯಾವುದೇ ಪೆಟ್ರೋಲ್ ಗಾಡಿ ಇಲ್ಲ, CNG ಹಾಕಿಸ್ಕೊಳ್ಳಿ, ನಿಮ್ಮದು ಕೂಡ ಪೆಟ್ರೋಲ್ ಖರ್ಚಲ್ಲಿ ಅರ್ಧಕ್ಕಿಂತ ಜಾಸ್ತಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ವೆರಿ ಕ್ಲಿಯರ್ ಆಗಿರುತ್ತೆ. ಒರಿಜಿನಾಲಿಟಿ ಎಲ್ಲ ಹಂಗೆ ಇರುತ್ತೆ, ನಾವು ಬರೀ CNG ಆ್ಯಡ್ ಮಾಡಿರ್ತೀವಿ ಅಷ್ಟೇ ಇದಕ್ಕೆ, ಓಕೆನಾ. ಈ ಥರ ಒಳಗಡೆ ಬಂದ್ಬಿಟ್ಟು ಜಸ್ಟ್ ಸಿಂಪಲಾಗಿ ಒಂದು ಸ್ವಿಚ್ ಬರುತ್ತೆ ಈ ಥರ ಅಷ್ಟೇ, ಬೇರೆ ಇನ್ನೇನು ಬರೋಲ್ಲ. ಆಮೇಲೆ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತಿದ್ದು, ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, CNG ತಾನಾಗೆ ಚೇಂಜ್ ಆಗುತ್ತೆ, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಸರ್ಪ್ರೈಸ್ ಇವಾಗಿರೋದು ನಿಮಗೆ ಏನು ಗೊತ್ತಾ, ಟ್ಯಾಂಕೇ ಇಲ್ಲ ನೋಡಿ, ಟ್ಯಾಂಕ್ಲೆಸ್. ಏನೋ ಸೀಡ್ಲೆಸ್ಸು ವೈರ್ಲೆಸ್ ಅಂತಾರಲ್ಲ ಆ ಥರ ಇದು ಟ್ಯಾಂಕ್ಲೆಸ್. ಇದು ಈ ಥರ ನೋಡಿ, ಇದು ಬಂದ್ಬಿಟ್ಟು ಫಿಲ್ಲಿಂಗ್ ಇಲ್ಲೇ ಕೊಟ್ಟಿದ್ದೀವಿ, ಮುಂದೆಗಡೆ ಬಾನೆಟಲ್ಲಿ ಕೊಟ್ಟಿಲ್ಲ. ಯಾಕಂದರೆ ಲಕ್ಸುರಿ ಗಾಡಿ ಕ್ಯಾಟಗಿರಿಯಲ್ಲಿ ಬರುತ್ತಿದ್ದು, ಬಾನೆಟ್ ಓಪನ್ ಮಾಡಿ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ಕಸ್ಟಮರ್ ಕೇಳಿ ಕೂಡ ನೀವು ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಸರ್ ನಮಸ್ತೆ, ಎಷ್ಟು kg ಹಿಡಿತು ಗ್ಯಾಸ್ ಎಷ್ಟು kg ಹಿಡಿತು? 9 kg ಹಿಡಿತಾ? ಈ ಟ್ಯಾಂಕ್ ಫಿಟ್ಟಿಂಗ್ ಎಲ್ಲ ಯಾವ ಥರ ಅನ್ನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಈ ಫಿಲ್ಲಿಂಗ್ ಎಲ್ಲ ಎಲ್ಲಿ ಕೊಟ್ಟಿದ್ದೀವಿ ನಿಮಗೆ? ಬ್ಯಾಕ್ ಸೈಡ್ ಪೆಟ್ರೋಲ್ ಕ್ಯಾಪಲ್ಲೇ ಅಲ್ವಾ? ಈಗ ಅಫಿಷಿಯಲ್ ಗಾಡಿ ಬೇರೆಯವ್ರ ಥರ ಬಾನೆಟ್ ಓಪನ್ ಮಾಡಿ ಹಾಕಂಗೆ ಏನಿಲ್ಲ, ಅಫಿಷಿಯಲಾಗಿ ಹೋಗೋದು ಫಿಲ್ ಮಾಡ್ಕೊಂಡು ಹೋಗೋದು. ಫಿಟ್ಟಿಂಗ್ ನಿಮ್ಗೆ ಲೈಕ್ ಆಯಿತಾ? ಹಾಂ, ಇನ್ನು ಫಿಟ್ಟಿಂಗ್ ಮಾಡಿಸ್ದೇವ್ರಿಗೆ ಏನು ಹೇಳ್ತೀರಾ? ಎಲ್ಲಿಗೆ ಇಲ್ಲಿಯನಾ ಎಲ್ಲಿ ಕೆಲಸ ಎಲ್ಲ ಇಷ್ಟ ಆಯ್ತಾ? ಥ್ಯಾಂಕ್ ಯು. ನಾನು ಏನಕ್ಕೆ ಇವ್ರ ಹತ್ರ ಮಾತಾಡಿಸ್ದೆ ಅಂದರೆ, ಹಿಂದೆಗಡೆ ಟ್ಯಾಂಕ್ ಇನ್ನೂ ಫಿಟ್ ಮಾಡಿಲ್ವೇನೋ, ಆಗಲೇ ವೀಡಿಯೋ ಮಾಡ್ಬಿಟ್ಟವ್ರು ಅಂತ ಅನ್ಕೋಬಾರ್ದು ಅಂತೇಳಿ. ಹಂಗಾಗಿ ಟ್ಯಾಂಕ್ ಎಲ್ಲ ಫಿಟ್ಟಿಂಗ್ ಆಗಿದೆ, 9 kg ಗ್ಯಾಸ್ ಕೂಡ ಫಿಲ್ ಆಗಿದೆ. ಫಿಲ್ ಮಾಡ್ಕೊಬಂದಿರೋ, ಅದಕ್ಕೆ ಕಸ್ಟಮರ್ ಕೇಳಿ ಮಾತಾಡಿಸಿದೆ, ಹೌದು 9 kg ಹಿಡಿದಿದೆ ಅಂತ. ನೋಡಿ ಈ ಥರ ಬರುತ್ತೆ ಡಿಕ್ಕಿ ಸ್ಪೇಸು, ಫುಲ್ಲು ಜಾಗ ನಿಮ್ಮದೆ, ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. ಏನು ಹೇಳಿ, ಟ್ಯಾಂಕ್ಲೆಸ್ CNG ಫಿಟ್ಟಿಂಗ್ ಇದು, ಓಕೆನಾ. ಇದ್ರ ಟೈಟಲ್ಲೇ ಟ್ಯಾಂಕ್ಲೆಸ್ ಅಂತ ಕೊಟ್ಬಿಡ್ತೀನಿ. ಹಂಗಾಗಿ ಏನೇ ಮಾಹಿತಿ ಬೇಕಾದರೂ ನಾನು ಮುಂದೆ ಆವಾಗಲೇ ತೋರಿಸಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಈಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ, ಫೋನ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.